ತಂಗಳು ಮುದ್ದೆಯ ಅಂಬ್ಲಿ ದೇಹಕ್ಕೆ ತಂಪಾಗಿರುವ ಆರೋಗ್ಯಕರವಾಗಿರುವ ತಂಗಳು ಮುದ್ದೆಯ ಅಂಬ್ಲಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ರುಚಿಯಾಗಿರುತ್ತೆ. ಮಾಡುವ ವಿಧಾನ ತುಂಬ ಸುಲಭ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೀವು ಮುದ್ದೆ ಏನಾದರೂ ಇತ್ತು ಅಂದರೆ ಮುದ್ದೆನ ಇಟ್ಕೊಂಡಿರಿ. ರಾತ್ರಿಯ ಮುದ್ದೆಯನ್ನು ಬೆಳಗ್ಗೆ ಬಳಸೋದು. ಮುದ್ದೆ ಇಲ್ಲ ಅಂದರೆ ನೀವು ಮುದ್ದೆನ ಮಾಡಿ ಇಟ್ಕೊಳ್ಬೋದು. ನಾನಿಲ್ಲಿ 1 ಬೌಲ್ ಆಗುವಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಈಗ ಒಂದು ಕಡಾಯಿಗೆ 2 ಬೌಲ್ ಆಗುವಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನಾರ್ಮಲ್ ನಾವು ಮುದ್ದೆನ ಹೇಗೆ ಮಾಡ್ಕೊಳ್ತೀವಿ, ಗಟ್ಟಿ ಮಾಡ್ಕೋಬಾರ್ದು, ಸ್ವಲ್ಪ ಮುದ್ದೆ ಮೆತ್ತಗಾಗಿರಬೇಕು. ಈಗ ನೋಡಿ ನೀರು ಕುದೀತಾ ಇದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಈಗ ನಾವು ರಾಗಿ ಹಿಟ್ಟನ್ನು ಹಾಕ್ಕೊಂಬಿಡೋಣ. ರಾಗಿ ಹಿಟ್ಟನ್ನು ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪನೂ ಗಂಟಾಗದೆ ಚೆನ್ನಾಗಿ ಮಿಕ್ಸ್ ಮಾಡಿ ಮುದ್ದೆಯನ್ನು ರೆಡಿ ಮಾಡ್ಕೊಳ್ಳೋಣ. ಹದವಾಗಿ ಬಂದಿದೆ. 1 ಕಪ್ ಹಿಟ್ಟಿಗೆ 2 ಕಪ್ ನೀರು ಹಾಕಿದ್ದೆ ನೋಡಿ. ಹದವಾಗಿ ಮೆತ್ತಗೆ ಮುದ್ದೆ ಬಂದಿದೆ. ಈ ರೀತಿ ಮುದ್ದೆ ರೆಡಿ ಆದಮೇಲೆ ಈಗ ನಾವು ಈ ಒಂದು ಮುದ್ದೆನ ಈ ಪಾತ್ರೆಗೆ ಹಾಕ್ಕೊಳ್ಳೋಣ. ಇದರಲ್ಲಿ 3 ಗ್ಲಾಸ್ ನೀರನ್ನು ಹಾಕಿದ್ದೀನಿ. ಇದರಲ್ಲಿ ಈ ಮುದ್ದೆಯನ್ನು ಮುಳುಗಿಸಿ ಒಂದು ನೈಟ್ ಬಿಟ್ಟುಬಿಡೋಣ. ಚೆನ್ನಾಗಿ ನೆನೆಬೇಕು. ಇದನ್ನು ಬೆಳಗ್ಗೆ ನಾವು ಇದನ್ನು ಗಂಜಿಯನ್ನು ಮಾಡ್ಕೊಳ್ಳೋದು, ಅಂಬ್ಲಿಯನ್ನು ರೆಡಿ ಮಾಡ್ಕೊಳ್ಳೋದು. ಈಗ ನೋಡಿ ಬೆಳಗ್ಗೆ ನಾನು ತೋರಿಸ್ತಾ ಇದ್ದೀನಿ. ಇದು ಚೆನ್ನಾಗಿ ನೀರಲ್ಲಿ ನೆಂದಿದೆ, ಮೆತ್ತಗಾಗಿದೆ. ವಿಸ್ಕರಲ್ಲಿ ಚೆನ್ನಾಗಿ ಇದನ್ನು ಗಂಜಿ ಥರ ಮಾಡ್ಕೋಬೇಕು. ಇಲ್ಲಾಂದರೆ ಕೈಯಲ್ಲಾದರೂ ಕಲಿಸ್ಕೋಬೋದು. ಈ ರೀತಿ ಮಾಡ್ತಾನೆ, ಯಾಕಂದರೆ ನೆಂದಿರುತ್ತೆ. ಈ ರೀತಿ ಮಾಡ್ತಾನೆ ಅದು ಗಂಜಿ ಥರ ಆಗಿಬಿಡುತ್ತೆ. ಇದು ತಂಗಳ ಮುದ್ದೆಯ ಅಂಬ್ಲಿ ತುಂಬ ಚೆನ್ನಾಗಿರುತ್ತೆ ಇದು. ಈಗ ನೋಡಿ ಇದಕ್ಕೆ ಗಟ್ಟಿ ಮೊಸರು 1 ಬೌಲ್ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಜೀರಿಗೆನ ಹುರಿದು ಪುಡಿ ಮಾಡಿ ಇಟ್ಕೋಬೇಕು, ಚೆನ್ನಾಗಿರುತ್ತೆ. 1 ಬೌಲ್ ಆಗುವಷ್ಟು ಸಣ್ಣಗೆ ಕಟ್ ಮಾಡಿರುವ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಹಾಗೂ ಶುಂಠಿಯನ್ನು ಜಜ್ಜಿ ಹಾಕ್ತಾಯಿದ್ದೀನಿ. ಹಸಿಮೆಣಸಿನಕಾಯಿ ಒಂದೇ ಒಂದು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಕರಿಬೇವು ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿ, ನಾಟಿ ಕೊತ್ತಂಬರಿ ಸೊಪ್ಪನ್ನು 1 ಹಿಡಿ ಹಾಕಿ ಇದನ್ನು ಮಜ್ಜಿಗೆ ಕಡಿಯ ಕೋಲಲ್ಲಿ ಚೆನ್ನಾಗಿ ಕಡ್ಕೋಬೇಕು. ಈ ರೀತಿ ಹಾಕಿಬಿಟ್ಟು ಒಂದು ರೌಂಡ್ ಕಡಿಯೋದ್ರಿಂದ ಒಂದು ಒಳ್ಳೆ ರುಚಿ ಕೊಡುತ್ತೆ. ನೋಡಿ ಇವಾಗ ಇದು ರೆಡಿ ಆಯಿತು. ಮಾಡುವ ವಿಧಾನ ತುಂಬ ಸುಲಭ, ಅಮೃತದ ಥರ ರುಚಿ ಇರುತ್ತೆ. ಇದಕ್ಕೀಗ ರುಚಿ ನೋಡ್ಕೋಬೇಕು. ನಾವು ಮುದ್ದೆಗೂ ಹಾಕಿರ್ತೀವಿ ಉಪ್ಪನ್ನು. ಈಗ ರುಚಿಗೆ ಉಪ್ಪನ್ನು ನೋಡಿಕೊಂಡು ಮತ್ತೆ 1 ರೌಂಡ್ ಕಡಿದ್ಬಿಟ್ಟು ಈ ರೀತಿ ಚಂಬು ಅಥವಾ ಪಾತ್ರೆಗೆ ಹಾಕಿ, ತಣ್ಣಗಾಗಿರುತ್ತೆ, ರುಚಿಯಾಗಿರುತ್ತೆ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡಿ ಗ್ಲಾಸಲ್ಲಿ ಹಾಕ್ಕೊಂಡು ಕುಡಿತಾ ಇದ್ದರೆ ಆಹಾ ಅನ್ನುವಷ್ಟು ರುಚಿ ಇರುತ್ತೆ. ಹುಳಿಮೆಣಸಿನ್ಕಾಯಿ, ಮಾವಿನಕಾಯಿ ಪೀಸು, ಖಾರ ಪುಡಿ ಹಾಕಿರೋ ಮಾವಿನಕಾಯಿ ಪೀಸು, ಸಂಡಿಗೆ, ಹಪ್ಪಳ ಇದ್ದರೆ ಸ್ವಲ್ಪ ಹಪ್ಪಳ, ಸ್ವಲ್ಪ ಹುಳಿಮೆಣಸಿನ್ಕಾಯಿ ಜೊತೆಗೆ ಈ ಅಂಬ್ಲಿ ಕುಡಿತಾ ಇದ್ದರೆ ಅಂತೂ ಆಹಾ ಅನ್ನುವಷ್ಟು ರುಚಿ ಇರುತ್ತೆ. ನೀವು ಕೂಡ ಬೆಳಗ್ಗೆ, ಈಗಂತೂ ಮಕ್ಕಳು ರಜೆ ಇದ್ದಲ್ಲಿ ಮನೇಲಿರ್ತಾರೆ, ಬೆಳಗ್ಗೆ ತಿಂಡಿಗೆ ಇದನ್ನು ಗಟ್ಟಿ ಅಂಬ್ಲಿಯನ್ನು ಮಾಡ್ಕೋಬೋದು. ದೇಹಕ್ಕೆ ತಂಪಾಗಿರುವ ಈ ಅಂಬ್ಲಿ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್, ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.